ನೆಕ್ಸ್ಟ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಎಐ ಇಂದ ಬರೋದಿಲ್ಲ, ಜಪಾನ್ ಇಂದ ಬರುತ್ತೆ. ಆ್ಯಂಡ್ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ 20 ವರ್ಷದಲ್ಲಿ ಜಪಾನ್ನಲ್ಲಿ ಆಲ್ಮೋಸ್ಟ್ 0% ಇನ್ಫ್ಲೇಷನ್ ಇದೆ. ಇನ್ಫ್ಲೇಷನ್ 0 ಅಂದರೆ ಇಂಟ್ರೆಸ್ಟ್ ರೇಟ್ಸ್ ಕೂಡ 0. ಅದಕ್ಕೆ ಜಪಾನ್ ಗವರ್ಮೆಂಟ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ನ ಆಲ್ಮೋಸ್ಟ್ 0% ಇಂಟ್ರೆಸ್ಟ್ ಅಲ್ಲಿ ಬಾರೋ ಮಾಡಿದ್ದಾರೆ. ಈ ಬಾರೋಡ್ ಮನಿಯನ್ನ ಜಪಾನ್ ಗವರ್ಮೆಂಟ್ ಇನ್ವೆಸ್ಟ್ ಮಾಡ್ತು. ಎಲ್ಲಿ? US ಟ್ರೆಜರಿ ಬಾಂಡ್ಸ್, ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್, ಕ್ರಿಪ್ಟೋ ಮಾರ್ಕೆಟ್ಸ್. ಜಪಾನ್ ಅಲೋನ್ ಅರೌಂಡ್ 1.2 ಟ್ರಿಲಿಯನ್ ರೇಸ್ ಮಾಡಿತು. ಜಪಾನ್ ಮಾತ್ರ ಅಲ್ಲ, ವರ್ಲ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಸೇಮ್ ಸ್ಟ್ರಾಟಜಿ ಫಾಲೋ ಮಾಡಿದ್ರು. ಚೀಪ್ ಮನಿ ಪ್ಲಸ್ ಗ್ಲೋಬಲ್ ಮಾರ್ಕೆಟ್ಸ್ ಫುಲ್ ಲಿಕ್ವಿಡಿಟಿ. 2025ರಲ್ಲಿ ಜಪಾನ್ ಸ್ಟೋರಿ ಚೇಂಜ್ ಆಯಿತು. ಅಕ್ಟೋಬರ್ ಮಂತಲ್ಲಿ ಜಪಾನ್ಗೆ 3% ಕೋರ್ ಇನ್ಫ್ಲೇಷನ್ ಬಂತು. ರಿಸಲ್ಟ್, ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡಿದ್ರು. ಇಂಟ್ರೆಸ್ಟ್ ರೇಟ್ಸ್ ಸಡನ್ ಆಗಿ ಇನ್ಕ್ರೀಸ್ ಆದರೆ ಜಪಾನ್ ಗವರ್ಮೆಂಟ್ ಏನು ಮಾಡಬೇಕು? US ಟ್ರೆಜರಿ ಬಾಂಡ್ಸ್ ಲಿಕ್ವಿಡೇಟ್ ಮಾಡಬೇಕು, ಬಾಂಡ್ ಮನಿ ರಿಟರ್ನ್ ಮಾಡಬೇಕು. ಅಮೆರಿಕಾಗೆ ಮನಿ ರಿಟರ್ನ್ ಮಾಡೋಕ್ಕೆ US ಹ್ಯಾಸ್ ಟು ಪ್ರಿಂಟ್ ಡಾಲರ್ಸ್. ಅಮೆರಿಕ ಡಾಲರ್ಸ್ ಪ್ರಿಂಟ್ ಮಾಡಿದರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗತ್ತೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಫೆಡರಲ್ ರಿಸರ್ವ್ ರೇಟ್ಸ್ ಕಟ್ ಮಾಡಲ್ಲ, ರೇಟ್ಸ್ ಇನ್ಕ್ರೀಸ್ ಮಾಡುತ್ತೆ. ರೇಟ್ಸ್ ಇನ್ಕ್ರೀಸ್ ಆದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಬಹುದು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ವರ್ಲ್ಡ್ ವೈಡ್ ಮನಿ ವಿಡ್ರಾ ಮಾಡಿದರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಈ ಕ್ರ್ಯಾಶ್ನ ವರ್ಲ್ಡ್ ಎಕಾನಮಿ ಟಾಲರೇಟ್ ಮಾಡಲಿಲ್ಲ ಅಂದರೆ ರಿಸೆಷನ್ ಇನ್ಎವಿಟೇಬಲ್. ಡ್ಯೂರೇಷನ್ ಮಿನಿಮಮ್ 5 ರಿಂದ 10 ವರ್ಷ. ನೆಕ್ಸ್ಟ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಎಐ ಇಂದ ಅಲ್ಲ, ಜಪಾನ್ ಇಂದ ಟ್ರಿಗರ್ ಆಗುತ್ತೆ. ಆ್ಯಂಡ್ ರಿಮೆಂಬರ್, ಇಟ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ಫಾಲೋ ಫಾರ್ ರಿಯಲ್ ಗ್ಲೋಬಲ್ ಫೈನಾನ್ಸ್ ರಿಯಾಲಿಟೀಸ್.